ಉಷಾ ಉಷಾ, ಏನಮ್ಮ ನಿಮ್ಮ ಅಣ್ಣ ಎಲ್ಗೋದ್ನಿ? ಯಾಕಮ್ಮ ಎಲ್ಲೋದ್ನೋ ಗೊತ್ತಿಲ್ಲ, ಯಾಕೆ ಹೇಳು? ಏನೂ ಇಲ್ಲ ಕಣೆ, ಇವಾಗ ಬೇರೆ ಮಳೆಗಾಲ ಅಲ್ವೇ, ಮಳೆ ಬಂದ್ರೆ ಮನೆ ಎಲ್ಲ ಸೋರುತ್ತಲ್ವ, ಒಂದಿಷ್ಟು ಮ್ಯಾಕ್ ಒಂದಿಷ್ಟು ಕರ್ಲು ಏರಿಸಿ ಕರ್ಲ ಹಾಕ್ಬೇಕಾಗಿತ್ತು. ಮೊನ್ನೆ ಮಳೆ ಬಂದಾಗ ರಾತ್ರಿ ಎಲ್ಲನ ಸೋರಿತ್ತಲ್ಲ, ಮನೆಗೆ ಮತ್ತೆ ಜಾಗಿಲ್ದಂಗೆ ಎಲ್ಲನ ಕ್ಲೀನ್ ಮಾಡಿದ್ದೆ ಆಯ್ತು ರಾತ್ರಿ ಎಲ್ಲನ. ಅದಕ್ಕೆ ಇವಾಗ ಹೆಂಗೋ ಮಳೆ ಇಲ್ವಲ್ವಾ, ಈಗ ಒಂದಿಷ್ಟು ಕರ್ಲು ಏರಿಸ್ಬಿಟ್ಟು ಏನನ ಕೂಲಿ ಆಳುಗಳನ್ನ ಕರ್ಕೊಂಬಂದು ಒಂದಿಷ್ಟ ಮಾಳಿಗೆ ಮೇಕೆ ಕರ್ಲು ಹಾಕ್ಸಿದ್ರೆ ಮಳೆ ಬಂದಾಗ ಸೋರೋದು ತಪ್ಪುತ್ತೆ ಅಂತ. ಎಲ್ಗೋದ ಅವನು? ಏನಾಯ್ತತ್ತೆ ರಮ್ಯಾ, ಎಲ್ಗೋದ್ನೆ ಅವನು? ಸುನಿಲ ಅತ್ತೆ ಇಲ್ಲೇ ಎಲ್ಲ ಹೋಗ್ಬತ್ತೀನಿ ಅಂತ ಹೋದ್ರತ್ತೆ. ಯಾಕತ್ತೆ ಮನೆ ಸೋರುತ್ತೆ ಅಂತ ಕರ್ಲಾಕ್ಸ್ಬೇಕು ಅಂತಿದ್ದೀರಾ? ಮನೆ ಯಾವಾಗ ಸೋರ್ತು? ಮಳೆ ಬಂದಿತ್ತಾ? ನೀನಿಲ್ಲ ಇರಲಿಲ್ಲ ಬಿಡು, ಅವಾಗ ಮಳೆ ಬಂದಿತ್ತಲ್ಲ, ಎಲ್ಲನ ಸೋರಿ ಮನೆ ಎಲ್ಲನ ನೀರು ತುಂಬ್ಕೊಂಡಿತ್ತು. ಅದಕ್ಕೆ ಈಗ ಹಂಗೂ ಮಳೆ ಇಲ್ಲ ಅಲ್ವಾ, ಸ್ವಲ್ಪ ಕರ್ಲದ ಏರಿಸಿ ಮಳೆಗೆ ಮೇಕೆ ಹಾಕಣ ಅಂತಾನ. ಎಲ್ಗೋದ ಅವನು? ಇಲ್ಲೇ ಎಲ್ಲ ಹೋದ್ರು ಬರ್ತಾರೆ. ಆದ್ರೆ ಅತ್ತೆ ಕರ್ಲ ಹಾಕಿದ್ರೆ ಇದೆಲ್ಲ ಟೆಂಪ್ರವರಿ, ಆ ಕರ್ಲು ಇರೋ ತನಕ ಹಂಗೆ ನಿಂತಿರುತ್ತೆ, ಆಮೇಲೆ ಮತ್ತೆ ಸೋರುತ್ತೆ. ಮತ್ತೆ ವರ್ಷ ವರ್ಷನ ಕರ್ಲು ಏರಿಸಿ ಹಾಕದೇ ಆಗುತ್ತೆ. ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಸಜೆಷನ್ ಇದೆ, ಅದು ಚೆನ್ನಾಗೈತೆ, ನೀವು ಕೇಳಿ ಸರಿ ಅನ್ಸಿದ್ರೆ ಮಾಡ್ರಿ, ಇಲ್ಲ ಅಂದ್ರೆ ನಿಮ್ಮ ಇಷ್ಟ. ನಾನೇನು ಹೇಳಕ್ ಹೋಗಲ್ಲ, ಏನೋ ನಮ್ಮನೆ ಅನ್ನೋ ಅಭಿಮಾನಕ್ಕೆ ನನಗೆ ತಿಳಿದಂಗೆ ಹೇಳ್ತಾ ಇದ್ದೀನಿ. ಅಲ್ಲ ಮುಂಚೆನೂ ಹೇಳಿದ್ದೆ, ಅದೇ ನೀವು ಕೇಳಿಸ್ಕೊಂಡಿರಲಿಲ್ಲ. ಈಗ ಮಳೆಗಾಲ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಹೆಂಗೂ ಹಳೆ ಮನೆ ಪೂರ್ತಿ, ಹಳೆ ಇದು ಒಂದು 50-60 ವರ್ಷದ ಹಳೆ ಮನೆ. ಆಯ್ತು, ಅದೇನು ಅಂತ ಹೇಳಮ್ಮ, ನಿನ್ನ ಸಜೆಷನ್ನು ಕೇಳೋಣ. ಅದೇನು ಸಜೆಷನ್ ಕೊಡ್ತೀಯ? ಏನೂ ಇಲ್ಲ ಅತ್ತೆ, ಹೆಂಗೂ ಈ ಮನೆ ಹಳೇದಾಗೈತೆ, ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಈಗ ಬೇರೆ ಸೋರ್ತೈತೆ, ಮಳೆಗಾಲ ಬೇರೆ, ಅದಕ್ಕೇನೆ ಹೆಂಗೂ ಅಲ್ಲಿ ಜಾಗ ಐತೆ ತಾನೆ, ಅಲ್ಲೆಲ್ಲ ದನಗಳು ಕಟ್ಟಕ್ಕೆ ಅಂತ ಬಿಟ್ಕೊಂಡಿದ್ರಲ್ಲ, ಈಗ ಅಲ್ಲಿ ಖಾಲಿ ಜಮೀನು ಐತೆ, ಅಲ್ಲಿ ಹೊಸದಾಗಿ ಒಂದು ಮನೆ ಕಟ್ಕೋಬೋದಲ್ಲ. ಒಂದಿಷ್ಟು ಬೇಸ್ಮೆಂಟ್ ಮಾಡಿಬಿಟ್ರೆ, ಬೇಕು ಅಂದರೆ ಸಂಘದಲ್ಲಿ ಸಾಲನೂ ಕೊಡ್ತಾರೆ ಮನೆ ಕಟ್ಟಕ್ಕೆ, ಸಂಘದಲ್ಲಿ ಸಾಲ ತಗೋಬೋದು. ಹೌದಾ, ಸಂಘಗಳ ಕೊಡ್ತಾರ ಸಾಲನ ಮನೆ ಕಟ್ಟಕ್ಕೆ? ಅಷ್ಟೊಂದು ಕೊಡಲ್ಲ ಅವರು, ಸಂಘದಲ್ಲಿ ಏನೋ 1 ಲಕ್ಷ 2 ಲಕ್ಷ ಕೊಡ್ಬೋದು ಅಷ್ಟೇನೆ, ಅದಕ್ಕಿಂತ ಜಾಸ್ತಿ ಕೊಡಲ್ಲ. ಅಲ್ಲ, ಈ ಒಂದು 2-3 ಸಂಘದಲ್ಲಿ ತಗೊಂಡೆ ಕೊಡ್ತಾರತ್ತೆ, ತಿಂಗಳ ಇಷ್ಟು ಅಂತ ಕಟ್ಕೊಂಡು ಹೋಗ್ಬೋದು. ಹಂಗೇನೆ ಹೆಂಗೂ ಆಶಾನು ಮನೆ ಕಟ್ಟಕ್ಕೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದಾಳಲ್ವಾ, ಅವಳ ಹತ್ರನೂ ಸ್ವಲ್ಪ ದುಡ್ಡು ಇಸ್ಕೊಂಡ್ರಾಯ್ತು, ಆಮೇಲೆ ಕೊಟ್ರಾಯ್ತು. ಬೇಕಂದ್ರೆ ಸಾಲ ಅಂತ ಇಸ್ಕೊಂಡು ಆಮೇಲೆ ಮನೆ ಕಟ್ಟೋದಾದ್ಮೇಲೆ ದುಡ್ಡು ತೀರ್ಸಿದ್ರಾಯ್ತು. ನೋಡಿ ಯೋಚನೆ ಮಾಡಿ, ನಿಮ್ಮ ಇಷ್ಟ. ನಾನೇನೋ ನನಗೆ ಅನ್ಸಿದ್ದು ಹೇಳಿದೆ, ಇದನ್ನಾಲೆ ಮುಂಚೆನೂ ಹೇಳ್ತಿದ್ದೆ, ಆಶನ್ ಮದುವೆಗೂ ಮುಂಚೆನೆ ಮನೆ ಕಟ್ಟೋದು ಭಾಳ ಇಂಪಾರ್ಟೆಂಟ್ ಅತ್ತೆ. ಈಗ ಇಂಥ ಮನೆಗೆ ಇದ್ರೆ ಭಯ ಇರುತ್ತೆ, ಈ ಮಳೆಗಾಲಕ್ಕೂ ಅದಕ್ಕೂ ಯಾವಾಗ ಏನಾಗುತ್ತೋ ಅಂತಾನ. ಯೋಚನೆ ಮಾಡಿ ನೀವೇನೆ, ಏನೋ ನನ್ಗನ್ಸಿದ್ದು ಹೇಳಿದೆ ಅಷ್ಟೇನೆ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಹೌದಾ, ಸರಿ ಸರಿ ಆಯಿತು. ನನ್ನ ಹತ್ರನೂ ಸ್ವಲ್ಪ ದುಡ್ಡೈತೆ, ನನ್ನ ಗಂಡ ಸತ್ತಾಗ ಇನ್ಸೂರೆನ್ಸ್ ದುಡ್ಡು ಬಂದಿತ್ತು, ಆ ದುಡ್ಡು ಮನೆ ಕಟ್ಟಕ್ಕಿರಲಿ ಅಂತ ನಾನು ಹಂಗೆ ಇಟ್ಕೊಂಡಿದ್ದೆ. ಒಂದು 4 ಲಕ್ಷನೋ ಏನೋ ಐತೆ ಬ್ಯಾಂಕ್ನಾಗೆ, ಇನ್ನೊಂದು ಸ್ವಲ್ಪ ಸಾಲ ಮಾಡಿ ಕಟ್ಬೋದು ಅಂತ ಅನ್ಸುತ್ತೆ. ಸರಿ ಆಯಿತು, ನೋಡೋಣ. ನೀನು ಹೇಳಿದ್ದನು ಒಳ್ಳೇದೇ ಆಯಿತು. ಮತ್ತೆ ಇನ್ನೇನು ತಡಾತೆ, ಈಗಲೇ ಹೋಗಿ ಸೈಟ್ ನೋಡ್ಕೊಂಡು ಬರೋಣ, ಎಷ್ಟು ಅಳತೆ ಮಾಡೋದು ಅಂತಾನ ಇಂಜಿನಿಯರ್ಸ್ ಕರೆಸಿ ಪ್ಲಾನ್ ಹಾಕ್ಸೋಣ. ಪ್ಲಾನ್ ಹಾಕಿ ದೊಡ್ಡದಾಗಿ ಮನೆ ಕಟ್ಟೋಣ. ಮನೆ ಒಂದೇ ಸಲ ಕಟ್ಟೋದಲ್ವಾ, ಎಲ್ಲರಿಗೂ ಒಂದೊಂದು ರೂಮ್ ಇರೋ ಥರ, ನನಗೂ ನನ್ನ ಗಂಡಗೊಂದು, ನಿನ್ಗೊಂದು ರೂಮು, ಉಷನ್ಗೊಂದು ರೂಮು, ಆಶಾ ಆಮೇಲೆ ಅವಳ ಗಂಡ ಬಂದರೆ ಇರೋಕ್ಕೊಂದು ರೂಮು, ಗೆಸ್ಟ್ ರೂಮು, ಎಲ್ಲ ಮಾಡ್ಸೋಣ. ಗಾರ್ಡನ್ ಇರಲಿ ಮುಂದೆ, ಎಲ್ಲ ಮಾಡ್ಸೋಣ ಅತ್ತೆ. ಚೆನ್ನಾಗಿರುತ್ತೆ, ನೋಡೋಕ್ ಬಂದವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಉಷಾನು ಅವಾಗ ಈ ಶ್ರೀಮಂತರು ಮನೆ ಗಂಡು ಮಕ್ಳೇ ಬರ್ತಾರೆ ಮದುವೆ ಮಾಡ್ಕೊಂಡು ಹೋಗಕ್ಕೆ, ಮನೆ ನೋಡಿನೇ ಒಪ್ಕೊಂಡ್ಬಿಡ್ತಾರೆ. ಈ ಕಾಲ ಹಂಗೆ ಐತತ್ತೆ, ಯಾರು ದುಡ್ಡು ಎಷ್ಟಿಟ್ಟಿದ್ದಾರೆ ಬಡವರ ಶ್ರೀಮಂತ ಅಂತ ನೋಡಲ್ಲ, ಮೇಲ್ಗಡೆ ನೋಟ ಬಟ್ಟೆ ಚೆನ್ನಾಗಿ ಹಾಕೊಂಡಿದಾರ, ಮನೆ ಚೆನ್ನಾಗೈತಾ, ಮನೆಗೆ ಎಲ್ಲ ಅಲಂಕಾರ ಚೆನ್ನಾಗಿ ಮಾಡಿದಾರ ಅಂತಾನೆ ನೋಡೋದು. ಬನ್ನಿ ಅತ್ತೆ, ಈಗಲೇ ಹೋಗಿ ಸೈಟು ನೋಡೋಣ ಬರ್ರಿ, ಅಲ್ಲೆಲ್ಲ ನಾ ಕ್ಲೀನ್ ಮಾಡ್ಬೇಕಾ ಅಥವಾ ಕ್ಲೀನ್ ಆಗೈತಾ ಇಲ್ವಾ ಅಂತಾನ. ಅಯ್ಯೋ 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 ಅಯ್ಯೋ, ಮನೆ ಕಟ್ಟೋಣ ಅಂದಿದ್ದೆ ತಡ, ಏನೇ ಇಷ್ಟು ಉದ್ದಲ್ಲಿ ಇಷ್ಟು ಹೇಳ್ತಾ ಇದ್ಯಾ? ಎಲ್ಲರಿಗೂ ಒಂದೊಂದು ರೂಮ್ ಮಾಡಕ್ಕೆ ನಮ್ಮ ಹತ್ರ ಏನೇನು ಕೋಟಿಗಟ್ಲೆ ದುಡ್ಡು ಐತಾ? ಏನೋ ಇರೋ ಇಷ್ಟು ದುಡ್ಡಾಗೆ ಒಂದಿಷ್ಟು ಸಾಲಾಗಿಲ್ಲ ಮಾಡಿ ಏನೋ ಸೋರ್ದಂಗೆ ಮನೆ ಮಾಡ್ಕೊಂಬನ, 1 ರೂಮು 2 ರೂಮು ಮಾಡ್ಕೊಂಡು ಹೋಗ್ತಾ ಅಂದರೆ ಅವ್ರಿಗೊಂದು ರೂಮ್ ಇವ್ರಿಗೊಂದು ರೂಮು, ಬಂದಿರೋರ್ಗೊಂದು ರೂಮು, ಯಾತ ಗಾರ್ಡನ್ ಅದು ಇದು ಅಂತ ಹೇಳ್ತಾ ಇದ್ಯಾ? ಇಷ್ಟೆಲ್ಲ ಮಾಡಕ್ಕೆ 1 ಕೋಟಿ ಮೇಲೆ ಬೇಕಾಗುತ್ತೆ. ಏನು ನಿಮ್ಮ ತವ್ರ ಮನೆಯಿಂದ ಒತ್ಕೊಂಬಂದಿದ್ಯೇನು ದುಡ್ಡ ಮನೆ ಕಟ್ಟಕ್ಕೆ? ಏನೋ ಒಳ್ಳೇದು ಹೇಳಿದೆ ಅಂತ ನಾನಂದ್ರೆ ಇಷ್ಟು ಉದ್ದ ಹೇಳ್ತಾ ಇದ್ದಾಳೆ, ಅಲೆ ಏನು ಅರಮನೆ ಕಟ್ತಾಳೆ, ಏನ ಅರಮನೆ ಕಟ್ಟೋ ದುಡ್ಡು ಐತೆ ನಮ್ಮ ನಿಂತೆಗೆ? ಹೇಳು, ದುಡ್ಡಿದ್ರೆ ಕಟ್ಟು, ನಮಗೇನಂತೆ? ಹಂಗಲ್ಲ ಅತ್ತೆ, ಹೇಳಿದ್ದು ಅಷ್ಟೇನೆ.
ಮನೆ ಆ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಂದೇ ಸಲ ಕಟ್ಟೋದು. ಬ್ಯಾಂಕ್ನ ಒಂದ್ ಸ್ವಲ್ಪ ಹೌಸಿಂಗ್ ಲೋನ್ ಕೊಡ್ತಾರೆ. ಲೋನ್ ತಗೊಂಡು ಆಶಾ ಹೆಂಗುನು ಕೆಲ್ಸಕ್ಕೆ ಹೋಗ್ತಾಳಲ್ಲ, ಅಲ್ಲಿ ಲೋನ್ ಕೊಡಿಸ್ತಾಳೆ. ಅಲ್ಲೊಂದ್ ಸ್ವಲ್ಪ ಎಲ್ಲಾ ಕಡೆ ತಗೊಂಡು ಒಂದ 40 ಲಕ್ಷ ಆದ್ರೆ ಸಾಕು, ನಾವ್ ಅಂದ್ಕೊಂಡಿರೋ ಮನೆ ಕಟ್ಬೋದತ್ತೆ. 40 ಲಕ್ಷ ಎಲ್ಲಿಂದ ತಗೊಂಡಿಸ್ತೀರಾತಿಗೆ? ನೀವೇನ್ ಕೆಲ್ಸಕ್ಕೆ ಹೋಗ್ತೀರಾ? ಅಣ್ಣ ಕೆಲ್ಸಕ್ಕೆ ಹೋಗೋದು ಒಬ್ನೇನೆ, ಅದು ಮನೆ ಖರ್ಚಿಗೂ ಆಗಲ್ಲ. ಅಮ್ಮನ ಹೆಸರಿನಾಗಿರೋದು 4 ಲಕ್ಷ, ಸಂಘದಾಗ ಒಂದ್ 4 ಲಕ್ಷ ತಗೋಬಹುದು, ಒಂದ್ 2 ಸಂಘ ತಗೊಂಡ್ರೆ. ಅಣ್ಣ ಏನಾದ್ರು PF GF ಇದ್ರೆ ಅದೊಂದ್ ಸ್ವಲ್ಪ ತಗೋಬಹುದು, ಅಡ್ವಾನ್ಸ್ ತಗೋಬಹುದು. ಅಕ್ಕ ಒಂದ್ 2-3 ಲಕ್ಷ ಕೊಡಿಸ್ತಾಳೆ. ಅಷ್ಟೆಲ್ಲ ಸೇರಿಸಿದ್ರೆ ಒಂದ್ 12ರಿಂದ 13 ಲಕ್ಷ ಆಗ್ಬೋದು ಅಷ್ಟೇನೆ. ಅಷ್ಟರಲ್ಲಿ ನೀವ್ ಹೇಳ್ದಂಗೆ ಯಾರ ಮನೆ ಕಟ್ಟಕ್ ಆಗಲ್ಲ. ಏನೋ ಬಡವರಾಗಿ ಚಿಕ್ಕದಾಗಿ 2 ರೂಮು 4 ಅಡಿಗೆ ಮನೆ, ದೇವ್ರ ಮನೆ ಇಷ್ಟು ಕಟ್ಕೋಬಹುದು ಅಷ್ಟೇನೆ. ಮನೆ ಮುಂದೆ ಜಾಗ ಇರುತ್ತೆ, ಏನೋ ಕಾಂಪೌಂಡ್ ಹಾಕಿಬಹುದು ಅಷ್ಟೇನೆ. ನೀವು ಅಷ್ಟೆಲ್ಲನ ಕನ್ಸ್ ಕಟ್ಕೋಬೇಡ್ರಿ. ಅಯ್ಯೋ, ಅದೇನೋ ಹೇಳ್ತಾರಲ್ಲ, ಎಲ್ಲಿಗೆ ಹೋದ್ರೆ ನಮ್ಮ ಬಡತನ ತಪ್ಪಂಗಿಲ್ಲ. ಹೊಸ ಮನೇನಾದ್ರೂ ಚೆನ್ನಾಗಿ ಕಟ್ಕೊಂಬನ, ಎಲ್ಲಾರ್ಗು ಒಂದೊಂದು ರೂಮ್ ಇರ್ಲಿ ಅಂತ ನಾನು ಹೇಳಿದ್ರೆ ಇವರು ಚಿಕ್ಕದಾಗ ಕಟ್ಕೊಂಬನ ಅಂತಾರೆ. ನನಗೇನಂತೆ ಬಿಡು, ನಾನು ಹೇಳೋದು ಹೇಳಿದೆ, ಕಟ್ಲೇಳು ನಮ್ಗೇನಂತೆ. ನಾನು ಹೇಳಿದ್ರೆ ನನಗೆ ಹೇಳ್ತಾರೆ ದುಡ್ಡು ತಗೊಂಬಂದು ಕೊಟ್ಟು ಅಂತಾನೆ. ನಾನೇನು ಹೇಳಕ್ ಹೋಗಲ್ಲ ಬಿಡು, ಹೆಂಗಾದ್ರೂ ಮಾಡ್ಕೊಂಡ್ರಿ. ಏನು ಯೋಚನೆ ಮಾಡ್ತಾ ಇದ್ಯಾ? ಏನು ಇಲ್ಲತ್ತೆ. ಸರಿ, ಅಷ್ಟೇ ಆದ್ರೂ ಕಟ್ಕೊಡ್ರಿ. ಹೆಂಗೋ ಮನೆಗೆ ಇರಕ್ಕೆ ಆದ್ರೆ ಸಾಕು. ಸಾಲ ಇಲ್ದಂಗೆ ಕಟ್ಕೊಳ್ಳೋಣ. ಸಾಲ ಒಂದ್ ಸ್ವಲ್ಪ ಆಗುತ್ತೆ, ಪರವಾಗಿಲ್ಲ ಬಿಡಿ. ಏನಮ್ಮ, ಏನೋ ಸಾಲ ಗಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಏನು ಎಲ್ಲಾನ ಸಾಲ ಗಿಲ್ಲ ಮಾಡಿದ್ಯಾ? ಹೆಂಗೆ ರಮ್ಯಾ? ಏನಿಲ್ಲ ರೀ, ಅದೇ ಮನೆ ಸೋರ್ತೈತೆ ಕರ್ಲಾಕನ ಅಂತ ಹೇಳ್ತಾ ಇದ್ರು ಅತ್ತೆ. ಎಲ್ಗೋದ ಸುನಿಲ್ಲ ಅಂತ ಕೇಳ್ತಿದ್ರು. ನಾನು ಈ ಹಳೆ ಮನೆಗೆ ಇನ್ನೇನು ಕರ್ಲುಗಿರ್ಲು ಅಂತ ಏರಿಸ್ತೀರಾ? ರಿಪೇರಿ ಮಾಡಿದ್ರೆ ಬರೀ ರಿಪೇರಿ ಇಟ್ಟದೇ ಆಗುತ್ತೆ, ಅದಕ್ಕೆ ಈ ಮನೆ ಬಿಟ್ಟು ಹೊಸ ಮನೆ ಕಟ್ಕೊಂಬನ ಅಂತ ಹೇಳ್ತಿದ್ದೆ ಅಷ್ಟೇನೆ. ಅದಕ್ಕೆ ಒಂದಿಷ್ಟು ಸಾಲ ಆಗುತ್ತೆ ಅಂತ ಹೇಳ್ತಿದ್ರು ಅತ್ತೆ. ರೀ, ನೀವೊಂದಿಷ್ಟು ಅಲ್ಲಿ ಕೆಲ್ಸಕ್ಕೆ ಹೋಗ್ತಿರಲ್ಲ ನಿಮ್ಮ ಓನರ್ ಹತ್ರ ಒಂದ್ 2 ಲಕ್ಷ ಸಾಲ ಇಸ್ಕೊಂಬರ್ರಿ ಅಡ್ವಾನ್ಸ್. ಮನೆ ಕಟ್ಕೊಂತೀವಿ ಸರ್ ಕೊಡ್ರಿ ಅಂತಾನ, ಒಂದಿಷ್ಟು ದೊಡ್ಡದಾಗಿ ಕಟ್ಟಣ ಅಂತಾನ. ಅಡ್ವಾನ್ಸಾ? ಅಯ್ಯೋ, ಸಂಬಳನೇ ಸರಿಯಾಗಿ ಕೊಡಲ್ಲ, ಇನ್ನು ಅಡ್ವಾನ್ಸ್ ದುಡ್ಡು ಕೇಳಿದ್ರೆ ಅವನೆಲ್ಲಿ ಕೊಡ್ತಾನೆ? ಕೊಡಲ್ಲ. ಅಮ್ಮ, ಈಗ ಯಾಕಮ್ಮ ಮನೆ ಸದ್ಯಕ್ಕೆ ಇದೇ ಇರಲಿ ಬಿಡು, ಸ್ವಲ್ಪ ದುಡ್ಡು ನೋಡ್ಕೊಂಡು ಆಮೇಲೆ ಕಟ್ಟಕ್ಕಾಗುತ್ತೆ. ಈಗ ಎಲ್ಲಿದೆ ದುಡ್ಡು? ಮಿನಿಮಮ್ ಅಂದರೆ ಒಂದು 15 ಲಕ್ಷ ಬೇಕು, ಹೆಂಗೆ ನಾವು ಚಿಕ್ಕದಾಗಿ ಕಟ್ಕೊಂತೀವಿ ಅಂದ್ರೂ. ಸುಮ್ಮನೆ ಇರೋ, ಸೋರುತ್ತೆ ಮನೆ. ಸುಮ್ಮನೆ ಇದಕ್ಕೆ ಕರ್ಲಾಕೋದು, ಸಿಮೆಂಟ್ ಮೆತ್ತೋದು ಅದೇ ಆಗುತ್ತೆ. ಯಾಕೆ ಅದೆಲ್ಲ ಅಂತ? ಮನೆ ಕಟ್ಕೊಂಬನ ನಡಿ. ಅಲ್ಲಿ ನಮ್ಮ ಸೈಟ್ನಾಗೆ ಎಲ್ಲ ಅಚ್ಚುಕಟ್ಟಾಗೈತಾ? ನೋಡ್ಬೇಕಮ್ಮ, ಅಲ್ಲಿನ ಕಳ್ಳೆ ಗಿಳ್ಳೆ ಎಲ್ಲ ಬೆಳ್ಕೊಂಡೈತೆ ಅನ್ಸುತ್ತೆ. ಅತ್ಲಾಗ ಹೋಗಿಲ್ಲ, ನಾನು ಕೆಲ್ಸಕ್ಕೆ ಹೋಗೋದು ಮನೆಗೆ ಬರೋದೇ ಆಗೈತೆ. ಆ ಕಡೆಗೆ ಹೋಗಿಲ್ಲ. ನೀವು ಯಾರು ಹೋಗಿಲ್ಲ ಅತ್ಲಾಗೆ? ಇಲ್ಲ ಕಣ, ನಾವ್ ಇನ್ನೇನ್ಕೋ ಹೋಗೋಣ. ಅಲ್ಲಿ ಯಾತೈತೆ, ದನ ಕರುಗಳಿಲ್ಲ, ಏನೂ ಇಲ್ಲ. ಮೊದ್ಲಂದ್ರೆ ನಿಮ್ಮಪ್ಪ ಇದ್ದಾಗ ಎತ್ಕೊಂಡು ಕಟ್ಕೊಂಡಿತ್ತು, ಅಲ್ಲಿ ಕಟ್ಟಾಕೋದು. ಈಗ ಯಾತು ಇಲ್ಲ, ಎಲ್ಲ ಕಳ್ಳೆ ಬೆಳ್ಕೊಂಡೈತೆ ಅನ್ಸುತ್ತೆ. ನಡಿ ನೋಡ್ಕೊಂಬರೋಣ. ಯಾವ್ದಾನ ಒಂದು ಒಳ್ಳೆ ದಿವಸ ನೋಡಿ ಅನ್ನ ಮೇಸ್ತ್ರಿನ ಕರ್ಕೊಂಬಂದು ಅವ್ರಿಗೆ ಸುಮ್ಮನೆ ವಾಪಸ್ ಬಿಡೋಣ ಇಷ್ಟಕ್ಕೆ ಅಂತಾನ. ಸರಿ ಆಯ್ತು, ಬಾ ನೋಡ್ಕೊಬರೋಣ. ಅಂತೂ ಇಂತೂ ಇವತ್ತಾದ್ರೂ ಮನೆ ಕಟ್ಟ ಮನ್ಸು ಮಾಡಿದ್ರಲ್ಲ. ನಾನು ಅದಕ್ಕೆ ಮುಂಚೆನೆ ಹೇಳ್ತಾ ಇದ್ದೆ, ಮನೆ ಕಟ್ರಿ ಮುಂಚೆ ಅಂತಾನ. ನನ್ನ ಮಾತು ಕೇಳಲಿಲ್ಲ. ಈಗ ನೋಡ್ರಿ. ಸುಮ್ಮನಿರೆ, ನೀನು ಹೇಳ್ದಕ್ಕೆ ಕಟ್ಟಕ್ಕಾಗುತ್ತೆ. ಅದಕ್ಕೂ ಟೈಮು ಕೂಡು ಬರಬೇಕು ಎಲ್ಲದಕ್ಕೂ. ಗಳಿಗೆ ಬಂದ್ರೇನೆ ಆಗೋದೆಲ್ಲ. ಅಂದ್ಕೊಂಡಿರ್ಕೆ ಯಾವುದೂ ಆಗಲ್ಲ. ನಡಿ ಉಷಾ, ಏನು ಯೋಚನೆ ಮಾಡಬೇಡ. ನೀನು ಹಾಸಿನ್ಗಿನ ದೊಡ್ಡ ಶ್ರೀಮಂತರ ಮನೆಗೆ ಸೊಸೆ ಆಗಿ ಹೋಗ್ತೀಯಾ? ಯಾಕೆ ಹೇಳು? ಯಾಕೆಂದ್ರೆ ಇವಾಗ ನಮ್ದು ಹೊಸ ಮನೆ ಆಗ್ತೈತಲ್ಲ, ಆ ಮನೆ ಆದ್ಮೇಲೆ ನೋಡ್ತಾ ಇರು, ನಿನ್ಗೆ ಎಂತೆಂತ ಸಂಬಂಧ ಬರ್ತವೆ ಅಂತಾನ. ನೀನು ಲಕ್ಕಿ ಗರ್ಲ್. ಆಶಾನೆ ಅನ್ಲಕ್ಕಿ. ಹಳೆ ಮನೇಲೆ ಮದುವೆ ಮಾಡ್ಕೊಂಡು ಹೋದ್ಲು. ಅಯ್ಯೋ, ಯಾವ ಮನೇಲಿ ಮದುವೆ ಆದ್ರೆ ಏನಂತೆ ಅದ್ಗೆ? ಗಂಡ ಒಳ್ಳೆಯವನಾಗಿರ್ಬೇಕು ಅಷ್ಟೇನೆ. ಗಂಡ ಒಳ್ಳೆಯವನಾಗಿದ್ರೆ ಯಾವಾಗ ಯಾವ ಮನೇಲಿ ಮದುವೆ ಆದ್ರೂ ಚೆನ್ನಾಗೇ ಇರ್ತೀವಿ ಬಿಡಿ. ನನಗೇನು ಹೊಸ ಮನೆ ಹಳೆ ಮನೆ ಅಂತ ಏನು ಡಿಫ್ರೆನ್ಸ್ ಏನು ಇಲ್ಲ. ಯಾಕೆ, ನೀನು ಯಾರನ್ನಾದ್ರೂ ಲವ್ ಗಿವ್ ಮಾಡ್ತಾ ಇದೆಯಾ ಹೆಂಗೆ? ಇಲ್ಲಪ್ಪ, ಆ ಥರ ಲವ್ ಗಿವ್ ಎಲ್ಲ ಏನು ಇಲ್ಲ. ನಾನು ಇಲ್ಲ, ಯಾವ ಹುಡುಗನೂ ಲವ್ ಮಾಡ್ತಾ ಇಲ್ಲ ನಾನು. ಇನ್ನೇನು ಎಕ್ಸಾಮ್ ಬಂತು, ಎಕ್ಸಾಮ್ ಬರಿಬೇಕು. ಯಾವ ಎಕ್ಸಾಮು? ಅದೇ ಇವಾಗ ಇದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕಾಲ್ ಮಾಡಿದ್ದಾರೆ, ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ. ಎಕ್ಸಾಮ್ ಬರಿಬೇಕು, ಓದ್ಕೋಬೇಕು, ಹೋಗ್ತೀನಿ ನಾನು. ಏನು ಹುಡುಗಿ, ನಾನು ಕೇಳಿದ ತಕ್ಷಣ ಗಾಬರಿ ಆಗ್ಬಿಟ್ಲಲ್ಲ. ಯಾರನ್ನೋ ಲವ್ ಮಾಡ್ತಾ ಇದ್ದಾಳೆ ಅನ್ಸತ್ತೆ. ಯಾರನ್ನಾದ್ರೂ ಲವ್ ಮಾಡಲಿ, ನನಗೇನಂತೆ, ನಾನೇನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಸದ್ಯ ನನ್ನ ಆಸೆ ಅಂತೆ ಹೊಸ ಮನೆ ಕಟ್ಸಕ್ಕೆ ಈಗಲಾದ್ರೂ ಮನ್ಸು ಮಾಡಿದಲ್ಲ ನಮ್ಮ ಅತ್ತೆ, ಅಷ್ಟೇ ಸಮಾಧಾನ ನನಗೆ. ನಾನು ಹೋಗಿ ಬರ್ತೀನಿ ಅಲ್ಲಿ ಸೈಟಿಂದಕ್ಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.